ಹೀಗೆ ಈ ರಾಜ್ಯಸಭಾ ಚುನಾವಣೆಯಲ್ಲಿ ಈ ಬಾರಿ ಅಭ್ಯರ್ಥಿಗಳು ಬಹಳ ಸರಾಗವಾಗಿ ಗೆಲ್ಲಬಹುದು. ಆದರೆ ಪರಿಷತ್ನಲ್ಲಿ ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಮತ್ತು NDAಯ 3ನೇ ಅಭ್ಯರ್ಥಿ ನಡುವೆ ಭಾರೀ ನಂಬರ್ ಗೇಮ್ ನಡೆಯುತ್ತೆ. ಹಾಗಾದ್ರೆ ಕಾಂಗ್ರೆಸ್ ಬಲಾಬಲ ಏನು, ಪರಿಷತ್ನ ಲೆಕ್ಕಾಚಾರಗಳು ಏನೇನು, ಬನ್ನಿ ಈ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ರಾಜಕಾರಣದಲ್ಲಿ ಯಾರು ಚೆಸ್ ಗೇಮ್ನ ಯಾವ ಪಾಯಿಂಟ್ ಎಲ್ಲಿಡ್ತಾರೆ ಅಂತ ಯಾರು ಹೇಳ್ತಾರ? ಯಾರು ಹೇಳುದಿಲ್ಲ. ಪರಿಷತ್ ಫೈಟ್ ಜೂನ್ 18ರಂದು ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಎಲೆಕ್ಷನ್ ನಡೆಯಲಿದೆ. 3 ಪಕ್ಷಗಳಿಂದಲೂ ನಂಬರ್ ಗೇಮ್ ಜೋರಾಗಿ ನಡೀತಾ ಇದೆ. ಕಾಂಗ್ರೆಸ್ 5ನೇ ಅಭ್ಯರ್ಥಿಗೆ NDA ನಾಯಕರಿಂದ ಕೌಂಟರ್ ಪ್ಲಾನ್ ಆಗಿದೆ. ಪರಿಷತ್ ಚುನಾವಣೆ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿದೆ. ಕಾಂಗ್ರೆಸ್ 5ನೇ ಅಭ್ಯರ್ಥಿಯಾಗಿ ವಿನಯ್ ಕಾರ್ತಿಕ್ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಇದಕ್ಕೆ ಸಿಎಂ DK ಮಾತನಾಡಿ, ರಾಜಕಾರಣದಲ್ಲಿ ಚೆಸ್ ಗೇಮ್ ನಲ್ಲಿ ಯಾವ ಪಾನ್ ಎಲ್ಲಿ ಇಡಲಾಗುತ್ತೆ ಅಂತ ಹೇಳೋಕಾಗುತ್ತಾ ಅಂತ ಹೇಳಿದ್ದಾರೆ. ರಾಜಕಾರಣದಲ್ಲಿ ಯಾರು ಚೆಸ್ ಗೇಮ್ನ ಯಾವ ಪಾಯಿಂಟ್ ಎಲ್ಲಿಡ್ತಾರೆ ಅಂತ ಯಾರು ಹೇಳ್ತಾರ? ಯಾರು ಹೇಳುದಿಲ್ಲ. ನಡೀರಿ. ರಾಜಕಾರಣದಲ್ಲಿ ಯಾರು ಚೆಸ್ ಗೇಮ್ನ ಯಾವ ಪಾಯಿಂಟ್ ಎಲ್ಲಿಡ್ತಾರೆ ಅಂತ ಯಾರು ಹೇಳ್ತಾರ? ಯಾರು ಹೇಳುದಿಲ್ಲ. ನಡೀರಿ. ಇನ್ನು ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಂಬರ್ ಗೇಮ್ ನೋಡೋದಾದ್ರೆ, ಸದನದಲ್ಲಿ ಪಕ್ಷಗಳ ಒಟ್ಟು ಸದಸ್ಯರ ಬಲ 222, ಅದರಲ್ಲಿ ಕಾಂಗ್ರೆಸ್ ಸದಸ್ಯರ ಸಂಖ್ಯೆ 135, ವಿಪಕ್ಷ ಬಿಜೆಪಿ ಸದಸ್ಯರ ಬಲ 62, JDS ಸದಸ್ಯರ ಸಂಖ್ಯೆ 18. ಇನ್ನುಳಿದಂತೆ 2 ಪಕ್ಷೇತರರು, ಸರ್ವೋದಯ ಪಕ್ಷದ ಒಬ್ಬ ಶಾಸಕ, ಬಿಜೆಪಿಯಿಂದ ಉಚ್ಚಾಟಿತರಾಗಿರುವ 3 ಶಾಸಕರಿದ್ದಾರೆ. ಪ್ರತಿ ಅಭ್ಯರ್ಥಿ ಗೆಲ್ಲೋದಕ್ಕೆ ಎಷ್ಟು ಮತಗಳು ಬೇಕು, ಕಾಂಗ್ರೆಸ್, ಬಿಜೆಪಿ ಹಾಗೂ JDSನ ಲೆಕ್ಕಾಚಾರ ಏನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಪ್ರತಿ ಅಭ್ಯರ್ಥಿ ಗೆಲ್ಲೋದಕ್ಕೆ ಮೊದಲ ಪ್ರಾಶಸ್ತ್ಯದ 28 ಮತಗಳು ಬೇಕು. ಕಾಂಗ್ರೆಸ್ನ 5ರನ್ನ ಗೆಲ್ಲಿಸೋದಕ್ಕೆ ಒಟ್ಟು ಕನಿಷ್ಠ 140 ಮತಗಳ ಅವಶ್ಯಕತೆ ಇದೆ. ಕಾಂಗ್ರೆಸ್ ಬಳಿ ಹಾಲಿ ಇರುವಂತದ್ದು 135ರ ಜೊತೆಗೆ 2 ಪಕ್ಷೇತರರು ಹಾಗೆ ಓರ್ವ ಸರ್ವೋದಯ ಪಕ್ಷದ ಬೆಂಬಲ ಸಿಗುವ ಸಾಧ್ಯತೆ ಇದೆ. ಇದರ ಜೊತೆಗೆ ಬಿಜೆಪಿಯಿಂದ ಉಚ್ಚಾಟಿತ SD ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಮತ ಹಾಕುವ ಸಾಧ್ಯತೆ ಇದೆ. ಈ ಮೂಲಕ ಕಾಂಗ್ರೆಸ್ಗೆ ಬೇಕಾಗುವ 140 ಸಂಖ್ಯೆ ಲಭ್ಯ ಆಗುತ್ತೆ. ಪ್ರತಿ ಅಭ್ಯರ್ಥಿಗೆ 28 ಮತಗಳಂತೆ 140 ಮತಗಳು ಬೇಕಾಗಿರೋದ್ರಿಂದಾಗಿ ಕಾಂಗ್ರೆಸ್ಗೆ ಬೇಕಾಗುವಷ್ಟು ನಂಬರ್ ಇದೆ. ಈ ಮೂಲಕ 5 ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳೋ ಲೆಕ್ಕಾಚಾರದಲ್ಲಿದೆ. ಇದರ ಜೊತೆಗೆ JDS ಸದಸ್ಯರ ಮತಗಳನ್ನ ಸೆಳೆಯೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡಿಕೊಂಡಿದೆ. ಬಿಜೆಪಿ ತನ್ನ 2 ಅಭ್ಯರ್ಥಿಗಳಿಗೆ ತಲಾ 28ರ ಮೊದಲ ಪ್ರಾಶಸ್ತ್ಯದ ಮತ ಹಾಕಿಸೋದಕ್ಕೆ ನಿರ್ಧಾರ ಮಾಡಿದೆ. ಹೀಗಾಗಿ ಹೆಚ್ಚುವರಿ 6 ಮತಗಳು ಬಿಜೆಪಿ ಬಳಿ ಉಳಿಯುತ್ತೆ. JDS ಅಭ್ಯರ್ಥಿ ಗೆಲುವಿನ ಲೆಕ್ಕಾಚಾರ ನೋಡೋದಾದ್ರೆ, JDS ಬಳಿ 18 ಸದಸ್ಯರಿದ್ದಾರೆ. ಜೊತೆಗೆ ಬಿಜೆಪಿಯಿಂದ ಹೆಚ್ಚುವರಿ 6 ಮತಗಳಿದೆ. ಇನ್ನು ಜನಾರ್ದನ್ ರೆಡ್ಡಿ ಹಾಗೆ ಬಿಜೆಪಿಯಿಂದ ಉಚ್ಚಾಟಿತ ಬಸನಗೌಡ ಪಾಟೀಲ್ ಯತ್ನಾಳ್ ಸೇರಿ ಒಟ್ಟಾರೆ 26 ಮತಗಳಾಗುತ್ತವೆ. 12 ಮತಗಳಿಗೆ JDS ಕಸರತ್ತು ಮಾಡಬೇಕಾಗುತ್ತೆ. ಈ ನಂಬರ್ ಗೇಮ್ ನಲ್ಲಿ ಯಾರು ಗೆಲ್ತಾರೆ ಅನ್ನೋದು ಜೂನ್ 18ರಂದು ಗೊತ್ತಾಗಲಿದೆ. ಸುನಿಲ್, TV9 ಬೆಂಗಳೂರು.